ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಲಡಾಖ್ ಟೂರಿಸಂನಲ್ಲಿ ಭಾರಿ ಬದಲಾವಣೆ, ಹೊಸ ನೀತಿಗಳಿಗೆ ಅನುಮೋದನೆ ನೀಡಿದ ಲೆಫ್ಟಿನೆಂಟ್ ಗವರ್ನರ್. ಅರುಣಾಚಲದ ಸುಬನ್ಸಿರಿ ಜಲಾಶಯಕ್ಕೆ ಅಭಿವೃದ್ಧಿಯ ರಂಗು, ಪ್ರವಾಸೋದ್ಯಮದ ಉತ್ತೇಜನಕ್ಕೆ ಸರ್ಕಾರದಿಂದ ಸರ್ವ ಪ್ರಯತ್ನ. ಚುನಾವಣಾ ಪ್ರಚಾರದ ನಡುವೆಯೂ ಮೋದಿ ನದಿ ವಿಹಾರ, ಹೂಗ್ಲಿ ನದಿಯ ಸುಂದರ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆ. ಸಫಾರಿಗಳಲ್ಲಿ ಫೋನ್ ಬಳಕೆಗೆ ಬ್ರೇಕ್, ನಿಷೇಧವೇ ಸೂಕ್ತ ಎಂದ ಸರ್ವೋಚ್ಚ ಪೀಠ. ಲಡಾಖ್ ಟೂರಿಸಂನಲ್ಲಿ ಭಾರಿ ಬದಲಾವಣೆಯನ್ನು ತರಲು ಸರ್ಕಾರ ಮುಂದಾಗಿದೆ. ಈ ಕುರಿತು ಮಾಹಿತಿಯನ್ನು ನೀಡಿರುವ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಈ ಬದಲಾವಣೆಯ ಅಗತ್ಯ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಹೊಸ ನೀತಿಗಳನ್ನು ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಗಮನದಲ್ಲಿರಿಸಿ ರೂಪಿಸಲಾಗಿದೆ ಎಂದು ಲೆಫ್ಟಿನೆಂಟ್ ಗವರ್ನರ್ ತಿಳಿಸಿದ್ದಾರೆ. ಲಡಾಖ್ನಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಆತಿಥ್ಯ ವಲಯಕ್ಕೆ ಉತ್ತೇಜನ ನೀಡಲು ಪಾಲುದಾರರ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವ ಮತ್ತು ಪ್ರವಾಸಿ ಸ್ನೇಹಿ ನೋಂದಣಿ ವಿಧಾನವನ್ನು ರಚಿಸುವ ಗುರಿಯನ್ನ ಈ ಹೊಸ ನೀತಿಗಳು ಹೊಂದಿವೆ. ಇದರ ಜೊತೆಗೆ ಈಸಿ ಬಿಸಿನೆಸ್ ಮಾಡೆಲ್ ಜಾರಿಗೆ ತರಲು ಸುಧಾರಣೆಗಳನ್ನು ನಾನು ಅನುಮೋದಿಸಿದ್ದೇನೆ ಎಂದು ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶದ ಸುಬನ್ಸಿರಿ ಜಲಾಶಯದ ಪ್ರವಾಸೋದ್ಯಮ ಚಟುವಟಿಕೆಯನ್ನು ಹೆಚ್ಚಿಸಲು ಯೋಜನೆಯನ್ನು ರೂಪಿಸಿದೆ. ಸುಬನ್ಸಿರಿ ಜಲಾಶಯದಲ್ಲಿ ಪ್ರಾರಂಭವಾಗಿರುವ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ರಾಜ್ಯದ ಅತಿದೊಡ್ಡ ಯೋಜನೆಗಳಲ್ಲಿ ಒಂದಾಗಿದ್ದು, ಇದರ ಮೂಲಸೌಕರ್ಯ ಅಭಿವೃದ್ಧಿಯಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರಕಲಿದೆ. ಪ್ರವಾಸೋದ್ಯಮ ಇಲಾಖೆ ಈ ಕುರಿತು ಯೋಜನೆಯನ್ನು ಸಿದ್ಧಪಡಿಸುತ್ತಿದ್ದು, ಅತಿ ಶೀಘ್ರದಲ್ಲಿ ಬ್ಲೂ ಪ್ರಿಂಟ್ ಅನ್ನು ಸರ್ಕಾರಕ್ಕೆ ನೀಡುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರದ ಸಹಯೋಗ ಕೋರಲಾಗಿದೆ ಎಂದು ಮುಖ್ಯಮಂತ್ರಿ ಪೆಮಾ ಖಂಡು ತಿಳಿಸಿದ್ದಾರೆ. ಬ್ಯೂನೋಸ್ ಏರಸ್ ಅನ್ನ ದಕ್ಷಿಣ ಅಮೆರಿಕದ ಪ್ಯಾರಿಸ್ ಎಂದು ಕರೆಯಲಾಗುತ್ತೆ. ತನ್ನ ಐರೋಪ್ಯ ಶೈಲಿಯ ವಾಸ್ತುಶಿಲ್ಪ ಮತ್ತು ಉತ್ಸಾಹಭರಿತ ಸಂಸ್ಕೃತಿಗೆ ಇದು ಹೆಸರಾಗಿದೆ. ಜಗತ್ತಿನ ಯಾವುದೇ ನಗರಕ್ಕಿಂತ ಅತಿ ಹೆಚ್ಚು ಪುಸ್ತಕ ಮಳಿಗೆಗಳು ಇಲ್ಲಿವೆ. ಇಲ್ಲಿನ ಎಲ್ ಅಟೆನಿಯೋ ಗ್ರ್ಯಾಂಡ್ ಸ್ಪ್ಲೆಂಡಿಡ್ ಎಂಬ ಪುಸ್ತಕ ಮಳಿಗೆಯು ವಿಶ್ವದ ಅತ್ಯಂತ ಸುಂದರ ಮಳಿಗೆಗಳಲ್ಲಿ ಒಂದು. ಇದು ಒಂದು ಹಳೆಯ ಭವ್ಯವಾದ ಥಿಯೇಟರ್ ಅನ್ನ ಪುಸ್ತಕ ಮಳಿಗೆಯನ್ನಾಗಿ ಮಾರ್ಪಡಿಸಿದ ತಾಣವಾಗಿದೆ. ಓದುಗರು ಇಲ್ಲಿನ ಹಳೆಯ ಸ್ಟೇಜ್ ಮೇಲೆ ಕುಳಿತು ಕಾಫಿ ಕುಡಿಯುತ್ತಾ ಪುಸ್ತಕ ಓದಬಹುದು. ಬ್ಯೂನೋಸ್ ಏರಸ್ ಯಾವ ದೇಶದ ರಾಜಧಾನಿ? ಪಶ್ಚಿಮ ಬಂಗಾಳ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ಯುಸಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ತಯಾರಿಗಳು ಭರದಿಂದ ಸಾಗುತ್ತಿದ್ದು, ಎಲ್ಲ ರಾಜಕೀಯ ನಾಯಕರು ಅಖಾಡಕ್ಕೆ ಇಳಿದಿದ್ದಾರೆ. ಇಂತಹ ಸಂದರ್ಭದಲ್ಲೂ ಮೋದಿ ತಮ್ಮ ವಿಹಾರದ ಮೋಡ್ನ ಮಾತ್ರ ಮರೆತಿಲ್ಲ. ಕೋಲ್ಕತ್ತಾದ ಹೂಗ್ಲಿ ನದಿಯಲ್ಲಿ ದೋಣಿಯಲ್ಲಿ ವಿಹರಿಸುತ್ತಾ ಸುಂದರ ಪರಿಸರವನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದನ್ನು ಗಮನಿಸಿರುವ ನೆಟ್ಟಿಗರು ಹೂಗ್ಲಿ ನದಿಯ ಈ ಸುಂದರ ನೋಟ ಇನ್ಮುಂದೆ ಜಗದ್ವಿಖ್ಯಾತ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ. ಸಫಾರಿಗಳಲ್ಲಿ ಇನ್ನು ಮುಂದೆ ಫೋನ್ಗಳನ್ನು ಬಳಸುವ ಕುರಿತು ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ತಿಳಿಸಿದೆ. ದೇಶದ ವಿವಿಧ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಕೆಲ ಪ್ರವಾಸಿಗರು ತಮ್ಮ ಫೋನ್ನಲ್ಲಿ ಚಿತ್ರಗಳನ್ನು ಸೆರೆ ಹಿಡಿಯುತ್ತಾರೆ. ಇದು ತಪ್ಪಲ್ಲ, ಆದರೆ ಇದರಿಂದ ವನ್ಯಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಫೋಟೋ ಅಥವಾ ವಿಡಿಯೋ ಸೆರೆ ಹಿಡಿಯಲು ವಾಹನವನ್ನು ಹೆಚ್ಚು ಸಮಯ ನಿಲ್ಲಿಸಲಾಗುತ್ತೆ. ಇದು ಪ್ರಾಣಿಗಳ ಚಲನೆಗೆ ಅಡ್ಡಿಪಡಿಸುವುದರಿಂದ ಅನಗತ್ಯ ಸಮಸ್ಯೆಗಳಿಗೆ ದಾರಿಯಾಗಿದೆ. ಹೀಗಾಗಿ ಸಫಾರಿಗಳಲ್ಲಿ, ಅತಿ ಮುಖ್ಯವಾಗಿ ಹುಲಿ ಸಂರಕ್ಷಿತ ಪ್ರದೇಶಗಳ ಸಫಾರಿಗಳಲ್ಲಿ ಫೋನ್ಗಳ ಬಳಕೆ ನಿಷೇಧವಳಿತು ಎಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಹಿಂದೂ ಕುಶ್ ಪರ್ವತ ಶ್ರೇಣಿಯು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.